ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಗೋವಾ ಟ್ರಿಪ್ನ ಮೊದಲ ದಿನ ಹೆಂಗಿತ್ತು ಅನ್ನೋದು ಕಂಪ್ಲೀಟ್ ಮಾಹಿತಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಹೋಗಿ ನೋಡಿ ನೀವು. ಇವಾಗ ಹಾಕೋ ವಿಡಿಯೋದಲ್ಲಿ ನಾನು ನಮ್ಮ ಗೋವಾ ಟ್ರಿಪ್ಪು 2ನೇ ದಿನ ಎಲ್ಲಿ ಹೋದ್ವಿ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ನಾನು ಹಾಕ್ತಾ ಇದ್ದೀನಿ. ಫಸ್ಟ್ ಡೇ ಎಲ್ಲ ನಾವು ಬೀಚ್ ಸೈಡ್ ಹೋಗಿದ್ವಿ ಆ್ಯಂಡ್ ಸೆಕೆಂಡ್ ಡೇ ನಾವು ಕ್ರೂಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ, ಹಾಗೆ ಅಡ್ವೆಂಚರ್ಸ್ ಗೇಮ್ಸ್ ಕೂಡ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಪ್ಯಾಕೇಜಲ್ಲಿ ನಾವು ಬುಕ್ ಮಾಡಿದ್ದು. ಅವರೇ ಬಂದು ನಮ್ಮನ್ನ ಪಿಕಪ್ಪು ಡ್ರಾಪು ವಿತ್ ಫುಡ್ ಇನ್ಕ್ಲೂಡೆಡ್ ಇರುತ್ತೆ, ಹಾಗೆ ಗೇಮ್ಸ್ ಕೂಡ ಇವ್ರದ್ದೇ ಆಗಿರುತ್ತೆ. ನಾವಿಲ್ಲಿ 1200 ರೂಪಾಯಿ ಪ್ಯಾಕೇಜ್ದು ಒಂದು ಕ್ರೂಸ್ನ ಬುಕ್ ಮಾಡಿದ್ವಿ. ಗೋವಾದಲ್ಲಿ ತುಂಬ ಥರ ಕ್ರೂಸ್ಗಳಿರುತ್ತೆ. ಫ್ಯಾಮಿಲಿ ಅಥವಾ ಕಪಲ್ಗೆ ಪರ್ಸ್ನಲ್ ಆಗಿ ಪ್ರೈವೇಟ್ ಆಗಿ ನಿಮಗೆ ಕ್ರೂಸ್ ಬೇಕು ಅಂತ ಅಂದರೂ ಕೂಡ ಅವೈಲೇಬಲ್ ಇರುತ್ತೆ. ಅದಕ್ಕೆ ಆದಂಥ ಬೆಲೆ ಕೂಡ ಜಾಸ್ತಿ ಇರುತ್ತೆ. ನಾವಿಲ್ಲಿ ಒಬ್ರಿಗೆ 1200 ರೂಪಾಯಿ ಹಂಗೆ ಇಬ್ಬರಿಂದ 2400 ರೂಪಾಯಿ ಕೊಟ್ಟು ಒಂದು ಕ್ರೂಸ್ನ ಬುಕ್ ಮಾಡಿದ್ವಿ. ಚೆಕ್ ಇನ್ ನಮಗೆ 2:30 to 6:30 ಇತ್ತು. 1:15ಗೆ ನಮಗೆ ಒಂದು ಪ್ಲೇಸ್ನ ಲೊಕೇಟ್ ಮಾಡಿರ್ತಾರೆ, ಅಲ್ಲಿಗೆ ಬಂದು ನಮ್ಮನ್ನ ಬಸ್ಸಲ್ಲಿ ಪಿಕಪ್ ಮಾಡ್ತಾರೆ. ಸೊ 2:15ಗೆ ನಾವು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಾ ಇದ್ದಂಗೆ ಅಲ್ಲಿ ಫುಡ್ ಕೂಡ ಇರುತ್ತೆ. ಆ ಫುಡ್ ಎಲ್ಲ ತಿನ್ಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇವಾಗ ನಾವು ಬಸ್ಸೆಲ್ಲ ಹತ್ತಿ 1 hour ಜರ್ನಿ ಆಯಿತು. ಇಲ್ಲಿ ಕ್ರೂಸ್ ಎಲ್ಲಿದೆ ಅಲ್ಲಿ ಬರೋದಕ್ಕೆ ಕೆಸಿನೋ ಪ್ರೈಡು ನಾವು ಬಂದಿರೋದು. ಬಸ್ಸು ಎಲ್ಲೋ ಒಂದು ಕಡೆ ಸ್ಟಾಪ್ ಮಾಡಿರ್ತಾರೆ, ಅಲ್ಲಿಂದ ನಾವು ಈ ಕ್ರೂಸ್ ತನಕ ವಾಕ್ ಮಾಡಿಕೊಂಡೇ ಬರಬೇಕಾಗುತ್ತೆ. ನಾವು ಬೇರೆ ಲಗೇಜನ್ನು ತೊಗೊಂಡು ಬಂದಿದ್ವಿ. ಇಲ್ಲಿ ಲಾಕರ್ ಇದೆ ಅಂತ ಹೇಳಿದ್ರು, ಬಟ್ ಅದು ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ನಾವು ಲಗೇಜ್ನೇ ಫುಲ್ ಎತ್ಕೊಂಡು ಹೋಗಬೇಕಾಯಿತು. ಅದೊಂದು ಸ್ವಲ್ಪ ಬೇಜಾರಂತ ಅನ್ನಿಸ್ತು. ಲಗೇಜ್ನು ಏನಕ್ಕೆ ತಂದ್ವಿ ಅಂತ ಅಂದರೆ ನಾವು ರೂಮ್ನ ಚೆಕ್ಔಟ್ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟು ಬ್ಯಾಂಗ್ಳೂರಿಗೆ ವಾಪಸ್ ಆಗೋಣ ಅಂತಲೇ ತೊಗೊಂಡು ಬಂದ್ವಿ. ಎಂಟ್ರಿ ಆಗ್ತಾ ಇದ್ದಂಗೆ ನಾವು ಇಲ್ಲಿ ಟಿಕೆಟ್ ತೊಗೋಬೇಕಾಗತ್ತೆ. ಟಿಕೆಟ್ ತೊಗೊಂಡು ನಮ್ಮ ಕ್ರೂಸ್ ಎಲ್ಲಿದೆ ಆ ರೂಟ್ಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಸ್ವಲ್ಪ ದೂರನೇ ಇತ್ತು, ನಮಗೆ 1 ಕಿಲೋಮೀಟರ್ 1.5 ಕಿಲೋಮೀಟ್ರ್ ಆಯಿತು. ಬಸ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಫುಲ್ ಲಗೇಜ್ ತೊಗೊಂಡು ಬರೋ ಅಷ್ಟರಲ್ಲೇ ನಮಗೆ ಸಾಕಾಯಿತು. ಹತ್ತಿರದಿಂದನೇ ಕ್ರೂಸು ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದು. ಇದು ಪ್ಯಾರಡೈಸ್ ಅಂತ ಅಂದ್ಬಿಟ್ಟು ನಾವು ಇದನ್ನು ಬುಕ್ ಮಾಡಲಿಲ್ಲ. ನಾವು ಬುಕ್ ಮಾಡೋದು ಆರುಷಿ ಕ್ರೂಸು. ಇಲ್ಲಿ ತುಂಬ ಥರ ವೆರೈಟಿ ಕ್ರೂಸ್ ಇರುತ್ತೆ. ಒಂದೊಂದು ಕ್ರೂಸು ಕೂಡ ಒಂದೊಂದು ಥರ ಇರುತ್ತೆ. ಸೊ ಎಂಜಾಯ್ಮೆಂಟು ಡಿಪೆಂಡ್ಸ್ ಅಪಾನ್ ನಿಮ್ಮ ಎಷ್ಟು ದುಡ್ಡು ನೀವು ಬಜೆಟ್ ಹಾಕಿರ್ತೀರ ಅದ್ರ ಮೇಲೆ ನಿಮಗೆ ಕ್ರೂಸು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಮಾಡಿರೋದು ಬುಕ್ಕು ಆರುಷಿ ಕ್ರೂಸು. ಇದು ಬಂದ್ವಿ ನಾವು, ಮೇಲ್ಗಡೆ ಓಪನ್ ಏರ್ ಇರುತ್ತೆ. ಸೊ ಸಕ್ಕತ್ತಾಗಿತ್ತು, ಇದು ಮಾತ್ರ ಎಂಜಾಯ್ ಮಾಡಿದ್ವಿ. ಇವಾಗ ಲಗೇಜ್ನ ತಗೊಂಡೋಗಿ ಒಂದು ಕಡೆ ನಾವು ಡಂಪ್ ಮಾಡಿಬಿಟ್ಟು ನೆಕ್ಸ್ಟು ನಮ್ಮ ಎಂಜಾಯ್ಮೆಂಟ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಬುಕ್ ಮಾಡಿದ ಕ್ರೂಸು ಮಧ್ಯಾಹ್ನ ಲಂಚ್ ಮಾತ್ರ ಇದ್ದಿದ್ದು, ಅನ್ಲಿಮಿಟೆಡ್ ಇತ್ತು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ಬೇರೆ ಕ್ರೂಸ್ ಎಲ್ಲ ಟೈಮಿಂಗ್ಸ್ ಚೇಂಜ್ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಇರುತ್ತೆ, ಮಧ್ಯಾಹ್ನ ಲಂಚು ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇರುತ್ತೆ. ನಾವು ಬರೀ ಮಧ್ಯಾಹ್ನ ಲಂಚ್ ಏನಿರುತ್ತೆ ಅದನ್ನು ಮಾತ್ರ ಬುಕ್ ಮಾಡಿದ್ವಿ. ನಾವು ಬಂದಾಗ 2:15 ಆಗಿತ್ತು ಆಲ್ರೆಡಿ. ಇದು ನೋಡ್ಬೋದು ಮೇಲ್ಗಡೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಮಧ್ಯಾಹ್ನ ಲೇಟ್ ಆಗಿದ್ದರಿಂದ ಹೊಟ್ಟೆ ಮಾತ್ರ ಸಿಕ್ಕಾಬಟ್ಟೆ ಹಸಿತಾ ಇತ್ತು. ಹಾಗಾಗಿ ಎಲ್ಲರೂ ಅಲ್ಲೇ ಫಸ್ಟೇ ಹೇಳ್ತಾಯಿದ್ರು ಊಟ ರೆಡಿಯಾಗಿದೆ, ಊಟ ಮಾಡ್ಕೊಳ್ಳಿ ಅಂತ. ಹಾಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡೋಕ್ಕೆ ಹೋದ್ವಿ. ಎಲ್ಲರೂ ಆಲ್ರೆಡಿ ಊಟ ಸ್ಟಾರ್ಟ್ ಮಾಡಿದರು. ನಾವು ಮೇಲೆ ಫಸ್ಟು ಫ್ಲೋರ್ಗೆ ಹೋಗಿ ಬರೋ ಅಷ್ಟರಲ್ಲೇ. ಸೊ ಹೊಟ್ಟೆ ಅಂತೂ ಸಿಕ್ಕಾಬಟ್ಟೆ ತಾಳ ಆಗ್ತಾಯಿತ್ತು. ಮಧ್ಯಾಹ್ನ 2:15 ಬೇರೆ ಆಗಿತ್ತಲ್ಲ, ಹಾಗಾಗಿ ಸೊ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಊಟ ಎಲ್ಲ ತಗೊಂಡ್ವಿ. ನಾವಿಲ್ಲಿ ವೆಜ್ ಅಂತೂ ನಾನು ಟೇಸ್ಟ್ ಮಾಡಲಿಲ್ಲ. ನಾನು ಮತ್ತು ಯಜಮಾನ್ರು ಇಬ್ಬರೂ ಕೂಡ ಬರೀ ನಾನ್ ವೆಜ್ಜೇ ಟೇಸ್ಟ್ ಮಾಡಿದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ತೊಗೊಂಡಿದ್ದು ಊಟದಲ್ಲಿ ಈ ಥರ ಕಾಬೂಲ್ ಕಡಲೆದು ಒಂದು ಗ್ರೇವಿ ಇತ್ತು, ಅದನ್ನು ಹಾಕ್ಕೊಂಡ್ವಿ. ಹಾಗೆ ಚಿಕನ್ ಗ್ರೇವಿ ಮತ್ತು ರೈಸು ಹಾಕ್ಕೊಂಡು ಊಟ ಮಾಡಿದ್ವಿ. ಸೊ ಎರಡೂ ತುಂಬಾ ಚೆನ್ನಾಗಿತ್ತು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಚೆನ್ನಾಗಿತ್ತು. ಹಾಗೆ ರಸಮ್ ಎಲ್ಲ ಇತ್ತು, ಅದೆಲ್ಲ ಹಾಕ್ಕೊಂಡು ಟ್ರೈ ಮಾಡಲಿಲ್ಲ. ಬರೀ ನಾನ್ ವೆಜ್ಜೇ ತುಂಬ ಚೆನ್ನಾಗಿತ್ತಲ್ಲ ಅಂತ ಬರೀ ನಾನ್ ವೆಜ್ಜೇ ತಿಂದ್ವಿ. ಆ್ಯಂಡ್ ಇಲ್ಲಿ ಎಂಟ್ರೆನ್ಸಲ್ಲಿ ವೆಲ್ಕಮ್ ಡ್ರಿಂಕ್ ಇರುತ್ತೆ. ಸಾಫ್ಟ್ ಡ್ರಿಂಕು ಹಾಟ್ ಡ್ರಿಂಕ್ಸು ಎರಡೂ ಇರುತ್ತೆ. ಸೊ ನೀವು ಯಾವ್ದು ಚೂಸ್ ಮಾಡ್ತೀರಾ ಅದು ಕೂಡ ನಿಮ್ಮ ಒಂದು ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನಾನು ನನ್ನ ಹಸ್ಬೆಂಡ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ನಾವು ಬಂದಿದ್ದು ಗೋವಾಗೆ ತುಂಬ ಎಂಜಾಯ್ ಮಾಡಬೇಕು ಅಂತ. ಅದು ಖಂಡಿತ ಸೂಪರಾಗಿತ್ತು. ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಅದು ಸಖತ್ತು ಖುಷಿ ಕೊಡ್ತು.
ಚೆನ್ನಾಗಿ ಊಟ ಮಾಡಿ ಆಡಿ ಕುಣಿದು ಎಲ್ಲ ಸಖತ್ತಾಗಿತ್ತು. ನೆಕ್ಸ್ಟು ನಾವು ಗೇಮ್ಗೆ ಹೋದ್ವಿ. ಗೇಮ್ ಆಡೋದಕ್ಕೆ ಈ ರೀತಿ ಸೇಫ್ಟಿ ಜಾಕೆಟ್ ಕೊಡ್ತಾರೆ, ಇದು ಹಾಕ್ಕೊಂಡು ಗೇಮ್ಗೆ ಎಂಟ್ರಿ ಆಗಬೇಕು. ನೀವು ಎಂಟ್ರಿ ಆಗ್ತಾ ಇದ್ದಂಗೆ ಕೈಗೆ ಒಂದು ದಾರ ಕೊಟ್ಟಿರ್ತಾರೆ, ಅದನ್ನು ಎಸೆಯೋಕ್ಕೆ ಹೋಗಬೇಡಿ. ಅದು ಈ ಕೊಡೋದು ಏನಕ್ಕೆ ಅಂತ ಅಂದರೆ, ಆ ದಾರನ ಅವ್ರಿಗೆ ಕೊಟ್ಟರೆ ಗೇಮ್ಸ್ ಆಡೋದಕ್ಕೆ ನಮಗೆ ಕೂಪನ್ ಕೊಡ್ತಾರೆ. ಆ ಕೂಪನ್ಗೋಸ್ಕರ ಆ ದಾರ ಕೊಡ್ತಾರೆ, ಯಾರು ಅದನ್ನು ಎಸಿಬೇಡಿ. ಚೆನ್ನಾಗಿ ವಾಟರ್ ಗೇಮ್ಸ್ ಎಲ್ಲ ಆಡಿ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಬಟ್ ಇಲ್ಲಿ ಒಂದು ಮೋಸ ಏನಾಯಿತು ಅಂತ ಅಂದರೆ, ಅವರು ಒಟ್ಟು 6 ಗೇಮ್ ಇರುತ್ತೆ ಅಂತ ಹೇಳಿದ್ರು. ಬಟ್ ಇಲ್ಲಿ 6 ಗೇಮ್ ಕೊಡಲಿಲ್ಲ, ಬರೀ 3 ಗೇಮ್ ಕೊಟ್ಟರು. ಇನ್ನೂ 3 ಗೇಮು ಆಡಿಸ್ಲಿಲ್ಲ, ಯಾಕಂದರೆ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು, ಹಾಗಾಗಿ ಆಡಿಸ್ಲಿಲ್ಲ. ಮಳೆನೂ ಸ್ಟಾರ್ಟ್ ಆಗದೇನೂ ಆ 3 ಗೇಮು ಇರಲಿಲ್ಲ. ಸೊ ಅದು ಡಿಸಪಾಯಿಂಟ್ ಆಯಿತು. ಫೈನಲಿ ಈ ರೀತಿ ಎಲ್ಲ DJ ಹಾಕಿದ್ರು, ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಟೈಮ್ ಕೂಡ 6:30 ಆಗಿಬಿಟ್ಟಿತ್ತು. ಸೊ ಒಂದು 3 ಅವರ್ಸ್ 4 ಅವರ್ಸ್ ಹೆಂಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಒಳ್ಳೊಳ್ಳೆ ಕ್ರೂಸ್ಗಳಿರುತ್ತೆ. ಸೊ ಗೋವಾಗೆ ಹೋದಾಗ ನೀವು ಅಡ್ವೆಂಚರ್ ಗೇಮ್ಸ್ ಆ್ಯಂಡ್ ಕ್ರೂಸಲ್ಲಿ ಹೋಗೋದನ್ನ ಮಿಸ್ ಮಾಡಲೇಬೇಡಿ. ಸೊ ಇದೇ ಒಂದು ರೀತಿ ನಮಗೆ ಡೇ ಕಳೆಯುತ್ತೆ. ಕ್ರೂಸಲ್ಲಿ ಹೋಗಿ ಬರೋ ಮಜಾನೇ ಬೇರೆ ಥರ ಇರುತ್ತೆ. ಸೊ ಅದನ್ನು ಎಲ್ಲರೂ ಎಂಜಾಯ್ ಮಾಡಿ ಗೋವಾಗೆ ಒಂದ್ಸಲ ಹೋದಾಗ ಅಂತ. ಸೊ ನಮ್ಮದು ಚೆಕ್ಔಟ್ ಆಗಿತ್ತು. ಸೊ ಕ್ರೂಸ್ ನಮ್ಮದು ಮೂವ್ ಆಯಿತು. ಮಳೆ ಈ ರೀತಿ ಇಷ್ಟು ಜೋರಾಗಿ ಸ್ಟಾರ್ಟ್ ಆಗಿತ್ತು. ಕ್ರೂಸಲ್ಲಿ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಎಂಜಾಯ್ ಮಾಡಿಕೊಂಡು ಆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋದಿದೆಯಲ್ಲ, ಮಜಾನೇ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಗೋವಾಗೆ ಹೋದಾಗ ಒಂದು ಸಲ ಈ ರೀತಿ ಗೇಮ್ಸು, ಅಡ್ವೆಂಚರ್ ಗೇಮ್ಸು ಆ್ಯಂಡ್ ಕ್ರೂಸಲ್ಲಿ ಹೋಗಿ ಬೀಚ್ ಸೈಡೆಲ್ಲ ನೋಡ್ಕೊಂಡು ಮಜಾ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ 2 ಡೇಸ್ ನಮ್ಮ ಜರ್ನಿ, ಗೋವಾ ಜರ್ನಿ ಹೆಂಗಿತ್ತು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ನಾನು ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ನೋಡಿ ನೀವು ಗೋವಾಗೆ ಹೋಗಿದ್ದು ಅಲ್ಲಿರೋ ಅಂತಹ ಒಳ್ಳೊಳ್ಳೆ ಪ್ಲೇಸು ಮತ್ತು ಒಳ್ಳೊಳ್ಳೆ ಫುಡ್ ರೆಸ್ಟೋರೆಂಟ್ ಯಾವ್ಯಾವುದಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ. ನೆಕ್ಸ್ಟ್ ಟೈಮ್ ನಾವೇನಾದರೂ ಗೋವಾಗೆ ಹೋದಾಗ ಖಂಡಿತವಾಗ್ಲೂ ನಾವು ಅಲ್ಲೋಗಿ ಟ್ರೈ ಮಾಡ್ತೀವಿ. ಈ ಸಲ ನಾವು ನಾರ್ತ್ ಗೋವಾ ಸೈಡ್ ಹೋಗಿದ್ವಿ, ನೆಕ್ಸ್ಟ್ ಸೌತ್ ಗೋವಾಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೌತ್ ಗೋವಾ ಕಡೆ ಯಾವುದು ಬೀಚು ಆಗಲಿ ಅಥವಾ ಫುಡ್ ಆಗಲಿ ಯಾವುದು ತುಂಬ ಚೆನ್ನಾಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.